ಇಳಿಜಾರಿನ ಚಾವಣಿಗಳು ಮತ್ತು ಕಲಾತ್ಮಕ ಕಂಬಗಳಿರುವ ಮಂಗಳೂರಿನ ಮನೆ, ಬಡಗಿಯನ್ನು ರೈತರು ನೋಡುತ್ತಿರುವ ಬಡಗಿಯ ಮನೆ, ವಿವಾದಗಳ ಕುಂದುಕೊರತೆಗಳನ್ನು ಚರ್ಚಿಸುವ ಪಂಚಾಯಿತಿ ಕಟ್ಟೆ ಅಥವಾ ವೇದಿಕೆ, ಅವರು ಸಹಾಯ ಮಾಡಿದ ಖಾತೆಗಳನ್ನು ಇರಿಸುವ ಮತ್ತು ಪರಿಶೀಲಿಸುವ ಗ್ರಾಮ ಮುಖ್ಯಸ್ಥರ ಮನೆ ಕೂಡ ನಾವಿಲ್ಲಿ ಕಾಣಬಹುದು. ಆಟಿಕೆ ತಯಾರಕರ ಮನೆಯಲ್ಲಿ ಒಬ್ಬ ಮಹಿಳೆ ಆಟಿಕೆ ತಯಾರಿಕೆಯಲ್ಲಿ ಸಹಾಯ ಮಾಡೋದು, ಇನ್ನೊಬ್ಬರು ಅದನ್ನು ಖರೀದಿಸಲು ಮಾತುಕತೆ ನಡೆಸ್ತಿರೋದು, ಹೀಗೆ ತುಂಬ ಥರದ ಪುತ್ಥಳಿಗಳನ್ನು ನಾವಿಲ್ಲಿ ಕಾಣಬಹುದು. ಇತರ ಆಸಕ್ತಿದಾಯಕ ಸ್ಥಾಪನೆಗಳಲ್ಲಿ ರೈತರು ತಮ್ಮ ಭೂಮಿಯನ್ನು ಎತ್ತುಗಳಿಂದ ಉಳುಮೆ ಮಾಡುವುದು, ಬೀಜಗಳನ್ನು ಬಿತ್ತುವುದು, ತೆರೆದ ಬಾವಿಯಿಂದ ನೀರು ಹಾಕುವುದು, ಒಕ್ಕಣೆ ಚಟುವಟಿಕೆಗಳು ಮತ್ತು ರೈತ ಸಂತೆ ಅಥವಾ ರೈತರ ಮಾರುಕಟ್ಟೆಯ ಕಾರ್ಯಚಟುವಟಿಕೆಗಳಂತಹ ಸ್ಥಳೀಯ ಕೃಷಿ ಪದ್ಧತಿಗಳನ್ನು ಒಳಗೊಂಡಿದೆ. ಅಲ್ಲಿ ಸರಕುಗಳ ಗುಣಮಟ್ಟ ಮತ್ತು ಬೆಲೆಯ ಮೇಲೆ ಅನನ್ಯ ಚೌಕಾಶಿ ನಡೆಯುತ್ತೆ. ಮತ್ತು ಹಿಂದಿನ ಕಾಲದಲ್ಲಿ ದನಗಳನ್ನು ಸಂತೆಲಿ ಹೀಗೆ ವ್ಯಾಪಾರ ಮಾಡ್ತಾಯಿದ್ರು. ಈಗ ಅದು ಭಾಳ ಅಪರೂಪ ಆಗಿದೆ. ಕೆಲವೊಂದೊಂದು ಕಡೆ ಇದೆ, ಆದರೆ ನೋಡೋಕ್ಕೆ ಸಿಗಲ್ಲ. ಈಗ ತುಂಬ ಅಪರೂಪ ಆಗಿದೆ ದನಗಳ ವ್ಯಾಪಾರ ಸಂತೆಯಲ್ಲಿ. ಸೊ ನಾನು ನೋಡಿದ ಪ್ರಕಾರ ಎಲ್ಲ ಥರದ ದನಗಳ ಪುತಳಿಗಳು ಇಲ್ಲಿ ಕಾಣಬಹುದು. ನನ್ನ ಪ್ರಕಾರ ಸುಮಾರು ಥರ ದನದ ಪುತಳಿಗಳಿವೆ ನೋಡಿ. ಇಲ್ಲಿ ದನಗಳು ಮತ್ತು ಮನುಷ್ಯರು ನಿಂತಿದ್ದೆಲ್ಲ ನೋಡಿದ್ರೆ ನಿಜವಾದ ಮನುಷ್ಯರೇ ನಿಂತಿದ್ದಾರೇನೋ ಅಂತ ಒಂದು ಫೀಲ್ ಕೊಡುತ್ತೆ ಅಲ್ವಾ. ನನಗಂತೂ ಹಾಗೆ ಅನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ನೋಡಿ. ಹಾಗೇ ಮುಂದೆ ಎಲ್ಲ ಥರದ ಮನೆಗಳನ್ನು ನೋಡ್ಕೋತಾ ಹಾಗೆ ಮುಂದೆ ಬಂದರೆ ನಮಗೆ ಕುಸ್ತಿಗಳ ಅಖಾಡ ಮತ್ತು ಕಂಬಳಗಳು ಸಿಗುತ್ತೆ. ಹಾಗೆ ಅದನ್ನು ನೋಡಿಕೊಂಡು ಮುಂದೆ ಬಂದರೆ ಇಲ್ಲಿ ನೋಡಿ ನಮಗೆ ಮಡಿಕೆ, ಮಣ್ಣಿನಲ್ಲಿ ಮಡಿಕೆ ಮಾಡ್ತಾಯಿದ್ರು. ನಮಗೆ ಕೂಡ ಮಾಡೋಕ್ಕೆ ಕೊಡ್ತಾರೆ ಮಡಿಕೆನ.
ಸೊ ಹುಡುಗ ಮಾಡ್ತಾಯಿದ್ದ ನೋಡಿ. ಸೊ ನಮ್ಗೆ ಕೂಡ ಮಾಡಿಕೊಡ್ತಾರೆ, ನಾವು ಮಾಡಲಿಲ್ಲ. ಸೊ ಅದು ಸೇಲಿಗೂ ಇಟ್ಟಿದ್ದಾರೆ, ಮಡಿಕೆನ ಮಾಡಿ ಆ ಮಡಿಕೆನ ಸೇಲಿಗೂ ಇಟ್ಟಿದ್ದಾರೆ, ನಾವು ಅದನ್ನು ತೊಗೊಂಡು ಬರ್ಬೋದು ದುಡ್ಡು ಕೊಟ್ಟು. ಮತ್ತು ಇಲ್ಲಿ ರಂಗೋಲಿ ಗಾರ್ಡನಲ್ಲಿ ಇನ್ನೊಂದು ಆಕರ್ಷಣೀಯವಾಗಿ ಕಂಡಿದ್ದು ಟಾಂಗ, ಅಂದರೆ ಜಟ್ಕಾ ಬಂಡಿ, ಕುದುರೆ ಜಟ್ಕಾ ಬಂಡಿ. ಸೊ ನನ್ನ ತಂಗಿ ಗಂಡ, ನನ್ನ ಮಗ, ನನ್ನ ಹಸ್ಬೆಂಡು ಎಲ್ಲ ಹತ್ತಿದ್ರು. ನನಗೆ ಸ್ವಲ್ಪ ಹೆದರಿಕೆ, ಹಾಗಾಗಿ ನಾನು ಹತ್ತಿಲ್ಲ. ಸುಮಾರು ದೂರದವರೆಗೂ ಕರ್ಕೊಂಡು ಹೋಗಿ ಬರ್ತಾರೆ. 2 ಟಾಂಗ ಇದೆ, ಅಂದರೆ 2 ಜಟ್ಕಾ ಬಂಡಿ ಇದೆ, ಮತ್ತು 2 ಸಿಂಗಲ್ ಕುದುರೆ ಇದೆ. ಸಿಂಗಲ್ ಕುದುರೆ ಮೇಲೆ ಕೂಡ ಸವಾರಿ ಮಾಡಬಹುದು. ತುಂಬ ಜನನ ಒತ್ತಿ ಕೂರಿಸಲ್ಲ, 5 to 6 ಮೆಂಬರ್ಸ್ನ ಕೂರಿಸ್ತಾರೆ. ನಾನು ನೋಡಿದ ಪ್ರಕಾರ ಒಂದು 10 ರಿಂದ 15 ನಿಮಿಷಕ್ಕೂ ಜಾಸ್ತಿನೇ ಟಾಂಗಾದಲ್ಲಿ ಫುಲ್ ಒಂದು ರೌಂಡ್ ಹೊಡಿಸ್ತಾರೆ. ಈವನ್ ಸಿಂಗಲ್ ಕುದುರೆಯಲ್ಲೂ ಅಷ್ಟೇ 10 ರಿಂದ 15 ನಿಮಿಷದ ಮೇಲೇ ಸವಾರಿ ಮಾಡಿಸ್ತಾರೆ. ನೋಡಿ, ನಾವಿಲ್ಲಿ ವಿಡಿಯೋ ಮಾಡ್ತಾಯಿದ್ದೀವಿ. ನನ್ನ ತಂಗಿ ಟಾಂಗಾದಲ್ಲಿ, ಅವರು ನನ್ನ ಹಸ್ಬೆಂಡ್ ಅವರು ಹೋಗಿದ್ರಲ್ವ, ಅವರೆಲ್ಲ ರಿಟರ್ನ್ ಬರ್ತಾ ಇದ್ದಾರೆ ನೋಡಿ. ಟಾಂಗಾದಲ್ಲಿ ಒಂಥರ ಚೆನ್ನಾಗಿದೆ, ಖುಷಿ ಅನಿಸ್ತು ನಮಗೆ. ಅಷ್ಟು ನೋಡಿಕೊಂಡು ನಾವು ಈ ಕಡೆ ಬರೋ ಹೊತ್ತಿಗೆ ನಮಗೆ ಸುಮಾರು ಒಂದು 2 ತಾಸು ಮೇಲಾಗಿತ್ತು, 1.5 ಗಂಟೆ ಮೇಲಾಗಿತ್ತು. ಅಷ್ಟೊತ್ತಿಗೆ ಹೊಟ್ಟೆ ಬೇರೆ ಚೂರು ಅಂತ ಇತ್ತು, ಹಸಿವಾಗ್ತಿತ್ತು. ಹಾಗೆ ರೆಸ್ಟೋರೆಂಟ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಜೋಳ ರೊಟ್ಟಿ ಊಟ, ಚಪಾತಿ ಊಟ, ಹಾಗೆ ಮಾಮೂಲು ರೈಸ್, ದೆನ್ ಫ್ರೈಡ್ ರೈಸು, ಹೀಗೆ ತುಂಬ ಥರ ವೆರೈಟಿ ಇದೆ. ಒಬ್ಬರಿಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಷ್ಟು ಬೇಕಾದ್ರೂ ತೊಗೊಳ್ಬೋದು, ನೀವು 3-4 ರೋಟಿ ಬೇಕಾದ್ರೂ ತಿನ್ಬೋದು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. 3 ಥರ ಪಲ್ಯ ಕೊಡ್ತಾರೆ, ಬದನೆಕಾಯಿ ಭಾಜಿ ಕೊಡ್ತಾರೆ, 2-3 ಥರ ಚಟ್ನಿ ಪುಡಿ ಕೊಡ್ತಾರೆ ಜೋಳ ರೊಟ್ಟಿಗೆ, ತಿಳಿಸಾರು, ಸಾಂಬಾರು, ಮೆಣಸಿನ್ಕಾಯಿ ಬೋಂಡ, ಹಪ್ಪಳ, ಸ್ವೀಟು, ಗೋಧಿ ಕಡಿ ಪಾಯಸ ಕೊಟ್ಟಿದ್ರು ನಮಗೆ. ತುಂಬ ಚೆನ್ನಾಗಿತ್ತು. ಸೊ ನಾವು ಊಟ ಮಾಡಿಕೊಂಡು ಭರ್ಜರಿ ಬ್ಯಾಟಿಂಗ್ ಮಾಡಿಕೊಂಡು ಹಾಗೆ ಮುಂದೆ ಬರೋ ತನಕ ಇಲ್ಲಿ ಅಂಗಡಿಗಳಿವೆ ಮತ್ತು ಗೇಮ್ಸ್ಗಳಿದ್ದಾವೆ, ಮಕ್ಕಳಿಗೆ ಆಟ ಆಡೋವಂಥ ಗೇಮ್ಸ್ಗಳಿದ್ದಾವೆ. ನಾವು ಕೂಡ ಒಂದು 2-3 ಆಟ ಆಡಿದ್ವಿ. ಅದೇನೋ ಬಿಲ್ಲು ಬಾಣದೇನೋ ಒಂದಿತ್ತು, ನನ್ನ ಮಗ ಆಟ ಆಡ್ತದೆ ನೋಡಿ, ಬಿಲ್ಲು ಬಾಣದೇನೋ. ಅದನ್ನು ಅಲ್ಲಿ ಪಾಯಿಂಟ್ ಇಟ್ಟಿರ್ತಾರೆ, ಆ ಪಾಯಿಂಟಿಗೆ ಹೊಡಿಬೇಕು. ಒಬ್ಬರಿಗೆ 3 ಚಾನ್ಸ್ ಕೊಡ್ತಾರೆ. ಸೊ 3 ಚಾನ್ಸಲ್ಲಿ 1 ಚಾನ್ಸ್ ಆದರೂ ಆ ಪಾಯಿಂಟಿಗೆ ಹೊಡಿಬೇಕು ಬಾಣದಿಂದ. ಸೊ ನಾವೆಲ್ಲರೂ ಕೂಡ ಇದನ್ನು ಆಟ ಆಡಿದ್ವಿ. ಸಮಯ ಒಂದು 3:30ರಿಂದ 4 ಗಂಟೆ ಆಗಿತ್ತು. ಒಂಥರ ಖುಷಿ ಕೊಡ್ತು ನಮಗೆ. ಮತ್ತು ಕೆಲವೊಂದು ಅಂಗಡಿಗಳು ಇದ್ವು ಅಲ್ಲಿ. ಮತ್ತು ಸುಮಾರಲ್ಲಿ ಸ್ಟಾಲ್ಗಳು ಹಾಕಿದ್ರು. ಹಳ್ಳಿ ಅಂಗಡಿ ಅಂತ ಒಂದು ಅಂಗಡಿ ಇತ್ತು ನೋಡಿ, ಇಲ್ಲಿ ಹಳ್ಳಿಗಳಲ್ಲಿ ಸಿಗುವಂಥ ಐಟಮ್ಸ್ ಕೆಲವೊಂದು ಸಿಗ್ತಿತ್ತು, ನಾವೇನು ತೊಗೊಂಡಿಲ್ಲ. ಮತ್ತು ಬಟ್ಟೆಗಳು ಕೂಡ ಇದ್ವು, ಸುಮಾರು ಅಂಗಡಿ ಇತ್ತು. ಆಮೇಲೆ ತೈಲಗಳು, ನೀಲಗಿರಿ ಎಣ್ಣೆಗಳು ನೋಡಿ, ಬಟ್ಟೆ ಇದೆ ಅಲ್ಲಿ. ಒಂದು 2-5-6 ಅಂಗಡಿ ಇದೆ ಇಲ್ಲಿ. ದೋಸೆ ಕಾವಲಿಗಳು, ಆಮೇಲೆ ಒಳ್ಕಲ್ಲು, ಹಳೆ ಕಾಲದ ಲೋಟ ಎಲ್ಲ ಇತ್ತು ಅಲ್ಲಿ. ಅದೆಲ್ಲ ಸೇಲಿಗೆ ಇಟ್ಟಿದ್ರು. ಸೊ ನಾವು ಅದನ್ನು ತೊಗೊಂಡಿಲ್ಲ, ಜಸ್ಟ್ ನೋಡಿಕೊಂಡು ವಿಸಿಟ್ ಮಾಡಿ ಬಂದ್ವಿ. ಅಂದರೆ ಬೀಡಿನ ಹಂಚುಗಳು ಚೆನ್ನಾಗಿದ್ವು. ಸೊ ಈ ರಂಗೋಲಿ ಗಾರ್ಡನಲ್ಲಿ ಎಂಟ್ರೆನ್ಸ್ ಫೀಸು ಒಬ್ಬರಿಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ನನಗೆ ವರ್ತ್ ಅಂತ ಅನಿಸ್ತು. ಊಟಕ್ಕೆ 300 ರೂಪಾಯಿ, ಸೊ ಟೋಟಲಿ 500 ರೂಪಾಯಿ. ಸೊ 500 ರೂಪಾಯಿ ನೀವು ಬೆಳಗಿಂದ ಸಂಜೆವರೆಗೂ ಅಲ್ಲಿ ಒಳ್ಳೆ ಟೈಮ್ ಪಾಸ್ ಮಾಡಬಹುದು. ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಜಾಗ. ನೀವು ನೋಡಿಲ್ಲ ಅಂದರೆ ಖಂಡಿತ ಒಮ್ಮೆ ವಿಸಿಟ್ ಮಾಡಿ. ಬೆಂಗಳೂರಲ್ಲಿ ಜಕ್ಕೂರ್ ಹತ್ರ ಇದೆ ಇದು. ನಾನು ಅಡ್ರೆಸ್ ಫಸ್ಟೇ ಹೇಳಿದ್ದೀನಿ. ಸೊ ಖಂಡಿತ ನೀವು ವಿಸಿಟ್ ಮಾಡಲೇಬೇಕು, ಮಕ್ಕಳನ್ನ ಕರ್ಕೊಂಡು ಹೋಗಿ. ತುಂಬ ಖುಷಿಯಾಗುತ್ತೆ, ಮಕ್ಕಳಿಗೆ ಅಂತಲ್ಲ ದೊಡ್ಡೋರಿಗೆ ಕೂಡ ಇದು ತುಂಬ ಖುಷಿಯಾಗತ್ತೆ, ಸಖತ್ತಾಗಿದೆ. ಮತ್ತು ನಾವು ಹೋದಾಗ ಯಾವುದೋ ಸ್ಕೂಲ್ ಮಕ್ಕಳನ್ನ ಟ್ರಿಪ್ಪಿಗೆ ಸಹ ಕರ್ಕೊಂಡು ಬಂದಿದ್ದರು. ಅಲ್ಲೇ ನಿಯರ್ ಬೆಂಗಳೂರು ಹತ್ರ ಅನಿಸುತ್ತೆ, ಯಾವ ಸ್ಕೂಲ್ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಒಟ್ಟು ಸ್ಕೂಲ್ ಮಕ್ಕಳನ್ನ ಟ್ರಿಪ್ಪಿಗೆ ಕರ್ಕೊಂಡ್ಬಂದಿದ್ರು. ನಾವಾಗ ಹೇಳ್ದಂಗೆ ಮಕ್ಕಳಿಗೆ ತುಂಬ ಖುಷಿ ಕೊಡುತ್ತೆ. ಎಸ್ಪೆಷಲಿ ಟಾಂಗಾ ಕುದುರೆ ಸವಾರಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ನನ್ನ ತಂಗಿ ಮಗ ನೋಡಿ, ಅಲ್ಲಿ ಅವನಿಗೇನೋ ಗಿರ್ಗಿಟ್ಲೆ ಥರ ಕೊಡಿಸ್ಬಿಟ್ಟಿದ್ದಾರೆ, ಅವ್ನು ತಿರ್ಸ್ಕೊತಿದ್ದಾನೆ ನೋಡಿ. ಇಲ್ಲೆಲ್ಲ ಡಮರು ಹಿಡ್ಕೊಂಡಿದ್ದು ಜನಪದ ಶೈಲಿಲಿ
ಜನಪದ ಹಾಡಿನ ಶೈಲಿಯಿಂದ ಒಂದು ಪುತ್ಥಳಿನ ಮಾಡಿಟ್ಟಿದ್ದಾರೆ. ನೋಡೋಕ್ಕೆ ತುಂಬ ಆಕರ್ಷಕವಾಗಿದೆ. ನಾನಂತೂ ಎಲ್ಲ ಹೇಳಿದ್ನಲ್ಲ, ಅವಾಗ ಹೇಳ್ದಂಗೆ ಎಲ್ಲ ಪುತ್ಥಳಿ ಹತ್ರ ನಿಂತ್ಕೊಂಡು ಮಜ್ಜವಾಗಿ ಫೋಟೋ ತೆಗೆಸ್ಕೊಂಡಿದ್ದೀನಿ. ಆ ಫೋಟೋಸ್ ಎಲ್ಲ ಲಾಸ್ಟ್ ವಿಡಿಯೋ ನಂತರ ಲಾಸ್ಟ್ ನಿಮಗೆ ಶೇರ್ ಮಾಡ್ತೀನಿ ನೋಡಿ. ಹಾಗೆ ಊಟ ಮುಗಿಸ್ಕೊಂಡು ಅಲ್ಲಿ ಅಂಗಡಿಗಳನ್ನೆಲ್ಲ ನೋಡಿಕೊಂಡು ಆಟ ಎಲ್ಲ ಆಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಮುಂದೆ ಬರೋ ತನಕ ಅಲ್ಲಿ ಅಂದರೆ ಜನಪದ ಶೈಲಿಯ ಡಮರು ಹಿಡ್ಕೊಂಡವರು, ಚಕ್ರ ಹಿಡ್ಕೊಂಡವರು, ಸುಮಾರು ಪುತ್ಥಳಿಗಳ ಸ್ಟ್ಯಾಚ್ಯೂ ಮಾಡಿದರು. ಹಾಗೆ ಅದನ್ನು ನೋಡಿಕೊಂಡು ಮುಂದೆ ಬಂದರೆ ಇಲ್ಲಿ ಮ್ಯಾಜಿಕ್ ಶೋ ನಡೀತಾ ಇತ್ತು. ಮ್ಯಾಜಿಕ್ ಶೋ ಕೂಡ ತುಂಬ ಚೆನ್ನಾಗಿ ನಡೀತಾ ಇತ್ತು. ಸೊ ಅದನ್ನು ಕೂಡ ನಾವು ಒಂದು 20 ನಿಮಿಷ ಕೂತ್ಕೊಂಡು ನೋಡಿದ್ವಿ. ನೋಡಿ, ಅಲ್ಲಿ ಮ್ಯಾಜಿಕ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು ಒಂಥರ ಮ್ಯಾಜಿಕ್ ಶೋ ಕೂಡ. ನಾವು ಒಂದು 20 ನಿಮಿಷ ನೋಡ್ಕೊಂಡು ಮ್ಯಾಜಿಕ್ ಶೋ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ. लगता है मैडम जी सिगरेट पीता है, एक ही बार में जलाया है। देखिए सर, मैडम का 500 जल गया और मैडम का दिल है धड़क हो गया। आप बोलेंगे 1 2 3 4, चलो ले जाओ और मैडम का 500 लेके आओ। आप करेंगे इधर है, देखो चीटिंग किया है। स्टैंड अप हो जाइए, स्टैंड अप, ऐसे करो, देखो वो रहा। लाइए मैडम जी। एक लास्ट मैजिक छोटा सर जी के साथ। इधर बैठिए, ऐसा करो दूर से। स्टैंड अप, देखो खाली है, इधर ऐसा करो, इधर ही रहना है। स्टैंड अप सर, हाँ देखो खाली है, सर जी का ATM से आएगा। ಹಾಗೆ ಮ್ಯಾಜಿಕ್ ಶೋ ನೋಡಿಕೊಂಡು ಹಾಗೆ ಮುಂದೆ ಪಕ್ಕ ಬಂದರೆ ಇಲ್ಲಿ ಯಕ್ಷಗಾನದ ಗೊಂಬೆಗಳು ಮತ್ತು ತುಂಬ ಥರದ್ದು ಸಾಂಪ್ರದಾಯಿಕ ಗೊಂಬೆಗಳನ್ನು ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಕಂಬಳದ ಯಾವಾಗಲೂ ಹೇಳ್ದಂಗೆ ಕಂಬಳದ ಇಟ್ಟಿದ್ದಾರೆ. ಇಲ್ಲಿ ಕಂಬಳದ ಒಂದು ಪುತ್ಥಳಿಗಳನ್ನು ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಅಂತ ಅನ್ನಬೇಕು. ಅಲ್ಲಿ ನೀರೊಂದಿಲ್ಲ ಬಿಟ್ಟರೆ ಬಕ್ಕಿದ್ದೆಲ್ಲ ನೀವು ನಿಜವಾದಂತಲೇ ಅನಿಸುತ್ತೆ. ಪುತ್ಥಳಿಗಳು ಅಂತ ನೋಡಿದ್ಕೊಳ್ಳೋ ತಕ್ಷಣ ಹಾಗೆ ಅನಿಸೋದಿಲ್ಲ. ವಿಶಾಲವಾದ ಜಾಗ, ಗಾಳಿ ಬೆಳಕಿಗೆ ಕಮ್ಮಿ ಇಲ್ಲ. ಎಲ್ಲಿ ನೋಡಿದ್ರೂ ಡಮರುಗ ಬಾರಿಸ್ತಿರೋದೊಂದು ಪುತ್ಥಳಿ ಎಲ್ಲ ಕಡೆಗೂ ಇದೆ. ನಾನಂತೂ ಒಂದು ಗೊಂಬೆನೂ ಬಿಡದೆ ಒಳಗಿಂದ ಹೊರಗವರೆಗೂ ಪ್ರತಿಯೊಂದು ಗೊಂಬೆ ಹತ್ರ ನಿಂತ್ಕೊಂಡು ನಾನು ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಕಡೆನೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀನಿ ನಾನು. ಎಂತಕ್ಕಿಂತ ಒಟ್ಟು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಗೊಂಬೆಗಳು. ಹಾಗಾಗಿ ನಾನು ಎಲ್ಲರೂ ಸಿಂಗಲ್ಲಾಗೂ ಫೋಟೋ ತೆಗೆಸ್ಕೊಂಡ್ವಿ. ಮತ್ತು ಎಲ್ಲ ಜೊತೆಗೆ ನಿಂತ್ಕೊಂಡು ಕೂಡ ಫೋಟೋ ನಾವು ತೆಗೆಸ್ಕೊಂಡ್ವಿ. ಸೊ ನಾವು ಬೆಳಗ್ಗೆ ಒಂದು 11:45 ಅಷ್ಟೊತ್ತಿಗೆ ಹೋಗಿದ್ವಿ. ಸೊ ಎಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ಹೊರಗಡೆ ಬಂದು ಜಾದು ಎಲ್ಲ ನೋಡಿಕೊಂಡು ಹೊರಗಡೆ ಬರೋ ತನಕ ನಮಗೆ ಸುಮಾರು ಒಂದು 4:30 ಆಯಿತು. ಈಗಿನ ಜನ್ರೇಷನಲ್ಲಿ ಈ ಸಿಟಿ ಲೈಫ್ನಲ್ಲಿ ಈ ಥರ ಹಳ್ಳಿ ಜೀವನ ಶೈಲಿ ಸಿಗೋದೇ ತುಂಬ ಅಪರೂಪ. ಸೊ ಇದನ್ನು ಬೆಂಗಳೂರಿನಲ್ಲಿ ಜಕ್ಕೂರಿನಲ್ಲಿ ಹತ್ರ ರಂಗೋಲಿ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ದಯವಿಟ್ಟು ಯಾರು ನೋಡದೆ ಹೋದರೆ ದಯವಿಟ್ಟು ಹೋಗಿ ಬೆಂಗಳೂರಲ್ಲಿದ್ದವ್ರು ನೋಡಿ, ಬೆಂಗಳೂರಿಗೆ ಹೋದವರು ದಯವಿಟ್ಟು ಇದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಸೊ ಹಳ್ಳಿ ಜೀವನ ಶೈಲಿ ನೋಡ್ತಾ ನನಗಂತೂ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಾವು ಒಂದು 11:30 ಹೋಗಿದ್ವಿ, ಅವಾಗ ಹೇಳ್ದಂಗೆ ಬರೋತಾಗ 4:15 ಆಯಿತು. ಸೊ ಸಮಯ ಹೋಗಿದ್ದೆ ನಮಗೆ ಗೊತ್ತಾಗಲಿಲ್ಲ. ಹೇಗಿತ್ತು ಇವತ್ತಿನ ವಿಡಿಯೋ? ಹಿಂದಿನ ಕಾಲದ ಜನಪದ ಶೈಲಿಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ರಂಗೋಲಿ ಗಾರ್ಡನ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಲೈಕ್ ಒಂದು ನನಗೆ ತುಂಬ ಮುಖ್ಯ. ಹಾಗಾಗಿ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.